ಕಾಂಗ್ರೆಸ್ ಈಗ ಲೋಕಸಭಾ ಚುನಾವಣೆಯಲ್ಲಿ ಆದಂತಹ ಸೋಲಿನ ಬಗ್ಗೆ ಪರಾಮರ್ಶೆಯನ್ನ ನಡೆಸಿತು. 2 ದಿನಗಳ ಕಾಲ ಸಭೆಗಳನ್ನು ಕೂಡ ನಡೆಸಿದೆ. ಆ ಸಭೆಯ ಒಂದಷ್ಟು ವರದಿಯನ್ನ ಹೊತ್ತು ನಾಳೆ ದೆಹಲಿಗೆ ತೆರಳುತ್ತಾರೆ, ಅದರ ರಿಪೋರ್ಟ್ ಅನ್ನ ಕೊಡೋದಕ್ಕೆ ಅಂತ. 2 ದಿನಗಳ ಕಾಲ ಸಭೆ ನಡೆದಿದೆ. ಎಐಸಿಸಿ ಸತ್ಯಶೋಧನಾ ಸಮಿತಿ ತಂಡ ದೆಹಲಿಗೆ ಹೋಗುತ್ತೆ ನಾಳೆ ಎಐಸಿಸಿ ಅಧ್ಯಕ್ಷರಿಗೆ ಈ ಅಭಿಪ್ರಾಯಗಳ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಸಂಗ್ರಹಣೆ ಮಾಡಿರುವಂತಹ ವರದಿ ಇದು. ಚುನಾವಣೆಯ ಸೋಲಿನ ಕಾರಣಗಳ ಕುರಿತು ವಾಸ್ತವಾಂಶದ ವರದಿ ಏನಿದೆ ಅದನ್ನ ನಾಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈಗೆ ಕೊಡಲಾಗುತ್ತೆ. ಸಚಿವರು, ಶಾಸಕರು, ಪದಾಧಿಕಾರಿಗಳಿಂದ ಸಂಗ್ರಹ ಮಾಡಲಾಗಿದೆ. ಅಂದ್ರೆ ಸೋಲಿಗೆ ಅವ್ರ ಕಾರಣ, ಇವ್ರ ಕಾರಣ ಅಂತ ಅವ್ರ ಮೇಲೆ ಅವರು ಹಾಕೊಳ್ತಾ ಇದ್ರಲ್ವಾ, ಹಾಗಾಗಿ ಅವರೆಲ್ಲರನ್ನು ಕೂಡ ಪ್ರತ್ಯೇಕವಾಗಿ ಕರೆದು ಸಭೆಯನ್ನು ನಡೆಸಲಾಗಿತ್ತು. ಸಚಿವರನ್ನೇ ಪ್ರತ್ಯೇಕವಾಗಿ, ಕಾರ್ಯಕರ್ತರನ್ನೇ ಪ್ರತ್ಯೇಕವಾಗಿ, ಸೋತವರನ್ನ, ಗೆದ್ದಂತಹ ಅಭ್ಯರ್ಥಿಗಳನ್ನ ಕರೆದು ಕೂರಿಸಿಕೊಂಡು ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಲಾಗಿತ್ತು. ಯಾರ್ಯಾರು ಚುನಾವಣೆಯ ಸಂದರ್ಭದಲ್ಲಿ ಎಷ್ಟು ಎಫರ್ಟ್ ಹಾಕಿದ್ದಾರೆ, ಯಾರ್ಯಾರು ನಮ್ಮ ಅಭ್ಯರ್ಥಿಯೇ ಸೋಲ್ ಕಾಣಲಿ ಅಂತ ಚುನಾವಣೆಗೆ ಬರ್ದೆ ಹಿಂದೆ ಸರಿದುಕೊಂಡು ನಿಂತಿದ್ರು, ಯಾರ್ಯಾರು ಜಾಸ್ತಿ ಎಫರ್ಟ್ ಹಾಕಿ ಒಳ್ಳೆ ಲೀಡ್ನಲ್ಲಿ ಅಭ್ಯರ್ಥಿಯನ್ನ ಗೆಲ್ಸ್ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಚುನಾವಣೆ ಸೋಲೋದಕ್ಕೆ ಎಷ್ಟೆಲ್ಲ ಕಾರಣಗಳಿದ್ದಾವೆ, ಯಾರೆಲ್ಲ ಕಾರಣರು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಕಲೆ ಹಾಕೊಂಡಿದ್ದಾರೆ. ಯಾವ್ಯಾವ ಸಚಿವರ ತಲೆದಂಡ ಆಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಇದೆ. ಯಾಕೆಂದ್ರೆ ಚುನಾವಣಾ ಪೂರ್ವದಲ್ಲಿನೇ ಇದನ್ನ ಹೈಕಮಾಂಡ್ ಕಡೆಯಿಂದ ಸೂಚಿಸಲಾಗಿತ್ತು. ಯಾವ್ಯಾವ ಅಂದ್ರೆ ಸಚಿವರ ವ್ಯಾಪ್ತಿಯಲ್ಲಿ ಬರುವಂತ ಅಭ್ಯರ್ಥಿಗಳು ಸೋತಿದ್ದೇ ಆದಲ್ಲಿ ತಲೆದಂಡವನ್ನ ತೆರಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕೆ. ಹಾಗಾಗಿ ಈಗ ಆ ವರದಿಯನ್ನ ನಾಳೆ ದೆಹಲಿಗೆ ತೆಗೆದುಕೊಂಡು ಹೋಗ್ತಾರೆ.